ಇನ್ನು ಬಸವೇಶ್ವರನ ಅರೆಸ್ಟ್ ಮಾಡಲೇಬೇಕು ಅಂತ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಭದ್ರಾವತಿ ತಾಲೂಕು ಕಚೇರಿಯ ಎದುರು ಬಿಜೆಪಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ತಕ್ಷಣವೇ ಬಸವೇಶ್ವರನ ಬಂಧಿಸಲೇಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಬಿಜೆಪಿ ನಾಯಕರು ಈಗ ಬಸವೇಶ್ ವರ್ತನೆಗೆ ಕಿಡಿಕಾರ್ತಾ ಇದೆ. ಈ ಹಿಂದೆ ಸಚಿವರಿಗೆ ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಂತ ಹೇಳಿ ಯಾವ ರೀತಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ರೆ, ರಸ್ತೆಗಿಳಿದ್ರೆ, ಯಾವ ರೀತಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರೆ, ಈಗ ನಿಮ್ಮ ಕಾಂಗ್ರೆಸ್ MLA ಮಗನೇ ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ಬೈದಿರೋದು. ಇದನ್ನ ನೀವ್ ಯಾಕೆ ಖಂಡಿಸಬಾರದು ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈತನನ್ನ ಅರೆಸ್ಟ್ ಯಾಕೆ ಮಾಡಬಾರದು ಅಂತ ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಬಸವೇಶ್ವರನ್ನ ಅರೆಸ್ಟ್ ಮಾಡಿಲ್ಲ. ಹಾಗಿದ್ರೆ ಬಸವೇಶ್ವರನ್ನ ಅರೆಸ್ಟ್ ಮಾಡದೇ ಇರೋ ರೀತಿಯಲ್ಲಿ ತಡಿತಾ ಇರೋ ಆ ಶಕ್ತಿ ಯಾವುದು? ಶಾಸಕರ ಮಗ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದಾ? ಅಸಲಿಗೆ ಮಹಿಳಾ ಅಧಿಕಾರಿಗೆ ಬೈಯೋದಕ್ಕೆ ಈತನಿಗೆ ಹಕ್ಕು ಕೊಟ್ಟವರು ಯಾರು? ಯಾವ ಆಧಾರದ ಮೇಲೆ, ಯಾವ ಹಕ್ಕಿನ ಮೇಲೆ ಈ ಬಸವೇಶ್ ಆ ಮಹಿಳಾ ಅಧಿಕಾರಿಯನ್ನ ಬೈದದ್ದು? ಈ ಎಲ್ಲಾ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಕೂಡಲೇ ಬಸವೇಶ್ವರನ ಅರೆಸ್ಟ್ ಮಾಡಲೇಬೇಕು, ಇಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭದ್ರಾವತಿನಲ್ಲಿ ನಡೆದಿದೆ. ಯಾವುದೇ ಒಬ್ಬ ಸಜ್ಜನ ನಾಗರಿಕ ವ್ಯಕ್ತಿ ಅದನ್ನ ಪುನರುಚ್ಚಾರ ಮಾಡಕ್ಕೆ ಸಾಧ್ಯ ಇಲ್ಲ. ಆಗ್ಲಿಂದ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ನಾನು ಉಚ್ಚಾರ ಮಾಡಿಲ್ಲ. ವಿಡಿಯೋಗಳಲ್ಲಿ ಲಭ್ಯ ಇದೆ, ಎಲ್ಲರೂ ಕೂಡ ನೋಡ್ಕೊಳ್ಬಹುದು. ಅಂತಹ ಗಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾರಲ್ಲ, ಆಗ್ಲೇ ಸುಮಾರು ಒಂದು 50-60 ಗಂಟೆ ಆಗೋಗಿದೆ. ಪೊಲೀಸ್ ಅಧಿಕಾರಿಗಳು ನಾಗರಿಕರೆಲ್ಲರೂ ಕೂಡ ರಂಗಪ್ಪ ಸರ್ಕಲ್ ಮೂಲಕ, ಮಾಧವಾಚಾರ್ ಸರ್ಕಲ್ ಮೂಲಕ ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಈಗ ತಾಲೂಕು ಕಚೇರಿ ಆಡಳಿತಕ್ಕೆ ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು, ಆ ಅಶ್ಲೀಲ ಪದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು, ಒಬ್ಬ ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದರೆ, ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನು ಯಾರು ಮಾಡ್ತಾ ಇರ್ತಾರೆ ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು ಜಾಸ್ತಿ ಆಗ್ತಿರೋವಂಥದ್ದು. ಒಬ್ಬ ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದರೆ, ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನು ಯಾರು ಮಾಡ್ತಾ ಇರ್ತಾರೆ ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು. ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು MLAಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿ ಆಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತ ಹುಟ್ಟಿದ್ದಾರೆ, ಅವರೂ ಬೇಸತ್ತ ಹುಟ್ಟಿದ್ದಾರೆ. ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು MLAಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿ ಆಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತ ಹುಟ್ಟಿದ್ದಾರೆ, ಅವರೂ ಬೇಸತ್ತ ಹುಟ್ಟಿದ್ದಾರೆ. ಅಯ್ಯಮ್ಮ ಇನ್ನು ಬಸವೇಶ್ವರನ ಅರೆಸ್ಟ್ ಮಾಡಲೇಬೇಕು ಅಂತ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಭದ್ರಾವತಿ ತಾಲೂಕು ಕಚೇರಿಯ ಎದುರು ಬಿಜೆಪಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ತಕ್ಷಣವೇ ಬಸವೇಶ್ವರನ ಬಂಧಿಸಲೇಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಬಿಜೆಪಿ ನಾಯಕರು ಈಗ ಬಸವೇಶ್ ವರ್ತನೆಗೆ ಕಿಡಿಕಾರ್ತಾ ಇದೆ. ಈ ಹಿಂದೆ ಸಚಿವರಿಗೆ ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಂತ ಹೇಳಿ ಯಾವ ರೀತಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ರೆ, ರಸ್ತೆಗಿಳಿದ್ರೆ, ಯಾವ ರೀತಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರೆ, ಈಗ ನಿಮ್ಮ ಕಾಂಗ್ರೆಸ್ MLA ಮಗನೇ
ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ಬೈದಿರೋದು, ಇದನ್ನ ನೀವ್ಯಾಕೆ ಖಂಡಿಸಬಾರದು ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈತನನ್ನ ಅರೆಸ್ಟ್ ಯಾಕೆ ಮಾಡಬಾರದು ಅಂತ ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಬಸವೇಶ್ನನ್ನ ಅರೆಸ್ಟ್ ಮಾಡಿಲ್ಲ. ಹಾಗಿದ್ರೆ ಬಸವೇಶ್ನನ್ನ ಅರೆಸ್ಟ್ ಮಾಡದೇ ಇರೋ ರೀತಿಯಲ್ಲಿ ತಡಿತಾ ಇರೋ ಆ ಶಕ್ತಿ ಯಾವುದು? ಶಾಸಕರ ಮಗ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದಾ? ಅಸಲಿಗೆ ಮಹಿಳಾ ಅಧಿಕಾರಿಗೆ ಬೈಯೋದಕ್ಕೆ ಈತನಿಗೆ ಹಕ್ಕು ಕೊಟ್ಟವರು ಯಾರು? ಯಾವ ಆಧಾರದ ಮೇಲೆ, ಯಾವ ಹಕ್ಕಿನ ಮೇಲೆ ಈ ಬಸವೇಶ್ ಆ ಮಹಿಳಾ ಅಧಿಕಾರಿಯನ್ನ ಬೈದದ್ದು? ಈ ಎಲ್ಲಾ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಕೂಡಲೇ ಬಸವೇಶ್ನನ್ನ ಅರೆಸ್ಟ್ ಮಾಡಲೇಬೇಕು, ಇಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭದ್ರಾವತಿನಲ್ಲಿ ನಡೆದಿದೆ. ಯಾವುದೇ ಒಬ್ಬ ಸಜ್ಜನ ನಾಗರಿಕ ವ್ಯಕ್ತಿ ಅದನ್ನ ಪುನರುಚ್ಚಾರ ಮಾಡಕ್ಕೆ ಸಾಧ್ಯ ಇಲ್ಲ. ಆಗ್ಲಿಂದ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ನಾನು ಉಚ್ಚಾರ ಮಾಡಿಲ್ಲ. ವಿಡಿಯೋಗಳಲ್ಲಿ ಲಭ್ಯ ಇದೆ, ಎಲ್ಲರೂ ಕೂಡ ನೋಡ್ಕೊಳ್ಬಹುದು. ಅಂತಹ ಗಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾರಲ್ಲ, ಆಗ್ಲೇ ಸುಮಾರು ಒಂದು 50-60 ಗಂಟೆ ಆಗೋಗಿದೆ. ಪೊಲೀಸ್ ಅಧಿಕಾರಿಗಳು ನಾಗರಿಕರೆಲ್ಲರೂ ಕೂಡ ರಂಗಪ್ಪ ಸರ್ಕಲ್ ಮೂಲಕ, ಮಾಧವಾಚಾರ್ ಸರ್ಕಲ್ ಮೂಲಕ ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಈಗ ತಾಲೂಕು ಕಚೇರಿ ಆಡಳಿತಕ್ಕೆ ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು, ಆ ಅಶ್ಲೀಲ ಪದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು, ಒಬ್ಬ ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದ್ರೆ, ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನು ಯಾರು ಮಾಡ್ತಾ ಇರ್ತಾರೆ, ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು ಜಾಸ್ತಿ ಆಗ್ತಿರೋವಂಥದ್ದು. ಒಬ್ಬ ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದ್ರೆ, ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನು ಯಾರು ಮಾಡ್ತಾ ಇರ್ತಾರೆ, ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು. ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು, ಎಮ್ ಎಲ್ ಎಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿ ಆಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತೋಗ್ಬಿಟ್ಟಿದ್ದಾರೆ, ಅವರೂ ಬೇಸತ್ತೋಗ್ಬಿಟ್ಟಿದ್ದಾರೆ. ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು, ಎಮ್ ಎಲ್ ಎಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿ ಆಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತೋಗ್ಬಿಟ್ಟಿದ್ದಾರೆ, ಅವರೂ ಬೇಸತ್ತೋಗ್ಬಿಟ್ಟಿದ್ದಾರೆ.